A3 ಅಧ್ಯಾಯ 1 ನಿರಂತರತೆಯಲ್ಲಿ 50 ಸೆಂಟ್ ಪಾಠ. ಶ್ರೀ ಡಾರ್ಬಿ ಅವರು ಹಾರ್ಡ್ ನಾಕ್ಸ್ ವಿಶ್ವವಿದ್ಯಾನಿಲಯದಿಂದ ಪದವಿಯನ್ನು ಪಡೆದರು ಮತ್ತು ಚಿನ್ನದ ಗಣಿಗಾರಿಕೆ ವ್ಯವಹಾರದಲ್ಲಿ ಅವರ ಅನುಭವದಿಂದ ಲಾಭ ಪಡೆಯಲು ನಿರ್ಧರಿಸಿದ ಸ್ವಲ್ಪ ಸಮಯದ ನಂತರ, ಅವರು ಇಲ್ಲ ಎಂದು ಸಾಬೀತುಪಡಿಸಿದ ಸಂದರ್ಭದಲ್ಲಿ ಉಪಸ್ಥಿತರಿರುವ ಅದೃಷ್ಟವನ್ನು ಪಡೆದರು. ಇಲ್ಲ ಎಂದರ್ಥವಲ್ಲ. ಒಂದು ಮಧ್ಯಾಹ್ನ ಅವನು ತನ್ನ ಚಿಕ್ಕಪ್ಪನಿಗೆ ಹಳೆಯ ಶೈಲಿಯ ಗಿರಣಿಯಲ್ಲಿ ಗೋಧಿಯನ್ನು ಅರೆಯಲು ಸಹಾಯ ಮಾಡುತ್ತಿದ್ದನು. ಚಿಕ್ಕಪ್ಪ ದೊಡ್ಡ ಫಾರ್ಮ್ ಅನ್ನು ನಿರ್ವಹಿಸುತ್ತಿದ್ದರು, ಅದರಲ್ಲಿ ಹಲವಾರು ಬಣ್ಣದ ಷೇರು ಬೆಳೆ ರೈತರು ವಾಸಿಸುತ್ತಿದ್ದರು. ಸದ್ದಿಲ್ಲದೆ ಬಾಗಿಲು ತೆರೆಯಿತು ಮತ್ತು ಸಣ್ಣ ಬಣ್ಣದ ಮಗು, ಬಾಡಿಗೆದಾರರ ಮಗಳು, ಒಳಗೆ ನಡೆದು ಬಾಗಿಲಿನ ಬಳಿ ತನ್ನ ಸ್ಥಾನವನ್ನು ಪಡೆದುಕೊಂಡಿತು. ಚಿಕ್ಕಪ್ಪ ತಲೆಯೆತ್ತಿ ಮಗುವನ್ನು ನೋಡಿ, ನಿನಗೆ ಏನು ಬೇಕು ಎಂದು ಸ್ಥೂಲವಾಗಿ ಬೊಗಳಿದರು. ಸೌಮ್ಯವಾಗಿ ಮಗು ಉತ್ತರಿಸಿತು, ನನ್ನ ಮಮ್ಮಿ ಅವಳಿಗೆ 50 ಸೆಂಟ್ಸ್ ಕಳುಹಿಸಲು ಹೇಳುತ್ತಾರೆ. ನಾನು ಅದನ್ನು ಮಾಡುವುದಿಲ್ಲ. ಚಿಕ್ಕಪ್ಪ ಮರುಪ್ರಶ್ನೆ ನೀಡಿದರು, ಈಗ ನೀವು ಮನೆಗೆ ಓಡಿ. ಯಸ್ ಸಾಹ್, ಮಗು ಉತ್ತರಿಸಿತು, ಆದರೆ ಅವಳು ಚಲಿಸಲಿಲ್ಲ. ಚಿಕ್ಕಪ್ಪ ತನ್ನ ಕೆಲಸದಲ್ಲಿ ಮುಂದಕ್ಕೆ ಹೋದನು, ಅವನು ಬಿಡುವಿಲ್ಲದ ಕೆಲಸದಲ್ಲಿ ತೊಡಗಿದನು. ಅವಳು ಹೊರಡಲಿಲ್ಲವೆಂದು ಗಮನಿಸಲು ಮಗುವಿಗೆ ಸಾಕಷ್ಟು ಗಮನ ಕೊಡಿ ಮತ್ತು ಅವಳು ಇನ್ನೂ ನಿಂತಿರುವುದನ್ನು ಕಂಡು ಅವನು ಅವಳನ್ನು ಕೂಗಿದನು, ನಾನು ನಿಮಗೆ ಮನೆಗೆ ಹೋಗುತ್ತೇನೆ. ಈಗ ಹೋಗು, ಅಥವಾ ನಾನು ನಿಮಗೆ ಸ್ವಿಚ್ ತೆಗೆದುಕೊಳ್ಳುತ್ತೇನೆ. ಚಿಕ್ಕ ಹುಡುಗಿ, ಯಸ್ ಸಾಹ್ ಎಂದು ಹೇಳಿದಳು, ಆದರೆ ಅವಳು 1 ಇಂಚು ಕೂಡ ಅಲುಗಾಡಲಿಲ್ಲ. ಚಿಕ್ಕಪ್ಪ ಅವರು ಗಿರಣಿ ಹಾಪರ್ಗೆ ಸುರಿಯಲಿದ್ದ ಧಾನ್ಯದ ಚೀಲವನ್ನು ಎಸೆದರು, ಬ್ಯಾರೆಲ್ ಕೋಲು ಎತ್ತಿಕೊಂಡು ಮಗುವಿನ ಕಡೆಗೆ ತಮ್ಮ ಅಭಿವ್ಯಕ್ತಿಯೊಂದಿಗೆ ಪ್ರಾರಂಭಿಸಿದರು. ತೊಂದರೆಯನ್ನು ಸೂಚಿಸುವ ಮುಖ. ಡಾರ್ಬಿ ತನ್ನ ಉಸಿರು ಬಿಗಿಹಿಡಿದ. ತಾನು ಕೊಲೆಗೆ ಸಾಕ್ಷಿಯಾಗಲಿದ್ದೇನೆ ಎಂದು ಖಚಿತವಾಗಿತ್ತು. ತನ್ನ ಚಿಕ್ಕಪ್ಪನಿಗೆ ಉಗ್ರ ಸ್ವಭಾವವಿದೆ ಎಂದು ಅವನಿಗೆ ತಿಳಿದಿತ್ತು. ಬಣ್ಣದ ಮಕ್ಕಳು ದೇಶದ ಆ ಭಾಗದಲ್ಲಿ ಬಿಳಿಯರನ್ನು ವಿರೋಧಿಸಬಾರದು ಎಂದು ಅವರು ತಿಳಿದಿದ್ದರು. ಚಿಕ್ಕಪ್ಪ ಮಗು ನಿಂತಿರುವ ಸ್ಥಳವನ್ನು ತಲುಪಿದಾಗ, ಅವಳು ಬೇಗನೆ 1 ಹೆಜ್ಜೆ ಮುಂದಿಟ್ಟಳು, ಅವನ ಕಣ್ಣುಗಳನ್ನು ಮೇಲಕ್ಕೆತ್ತಿ ನೋಡಿದಳು ಮತ್ತು, ನನ್ನ ಮಮ್ಮಿಯು ಆ 50 ಸೆಂಟ್ಸ್ ಅನ್ನು ಹೊಂದಿದ್ದಾಳೆ ಎಂದು ಕಿರಿಚಿದಳು. ಚಿಕ್ಕಪ್ಪ ನಿಲ್ಲಿಸಿ, 1 ನಿಮಿಷ ಅವಳನ್ನು ನೋಡಿದರು, ನಂತರ ನಿಧಾನವಾಗಿ ಬ್ಯಾರೆಲ್ ಕೋಲನ್ನು ನೆಲದ ಮೇಲೆ ಇಟ್ಟು, ಜೇಬಿಗೆ ಕೈ ಹಾಕಿ, $1/2 ತೆಗೆದು ಅವಳಿಗೆ ಕೊಟ್ಟರು. ಮಗು ಹಣವನ್ನು ತೆಗೆದುಕೊಂಡು ನಿಧಾನವಾಗಿ ಬಾಗಿಲಿನ ಕಡೆಗೆ ಹಿಂತಿರುಗಿತು. ಅವಳು ಈಗ ತಾನೇ ಗೆದ್ದ ವ್ಯಕ್ತಿಯಿಂದ ತನ್ನ ಕಣ್ಣುಗಳನ್ನು ತೆಗೆಯಲಿಲ್ಲ. ಅವಳು ಹೋದ ನಂತರ, ಚಿಕ್ಕಪ್ಪ ಪೆಟ್ಟಿಗೆಯ ಮೇಲೆ ಕುಳಿತು 10 ನಿಮಿಷಗಳಿಗಿಂತ ಹೆಚ್ಚು ಕಾಲ ಕಿಟಕಿಯಿಂದ ಬಾಹ್ಯಾಕಾಶಕ್ಕೆ ನೋಡಿದರು. ಅವನು ಈಗ ತಾನೇ ತೆಗೆದುಕೊಂಡ ಚಾವಟಿಯ ಬಗ್ಗೆ ವಿಸ್ಮಯದಿಂದ ಯೋಚಿಸುತ್ತಿದ್ದನು. ಶ್ರೀ ಡಾರ್ಬಿ ಕೂಡ ಸ್ವಲ್ಪ ಯೋಚಿಸುತ್ತಿದ್ದರು. ಬಣ್ಣದ ಮಗು ಒಂದು ವಯಸ್ಕ ಬಿಳಿಯ ವ್ಯಕ್ತಿಯನ್ನು ಉದ್ದೇಶಪೂರ್ವಕವಾಗಿ ಕರಗತ ಮಾಡಿಕೊಳ್ಳುವುದನ್ನು ಅವನು ನೋಡಿದ್ದು ಅವನ ಎಲ್ಲಾ ಅನುಭವದಲ್ಲಿ ಅದು ಮೊದಲ ಬಾರಿಗೆ. ಅವಳು ಅದನ್ನು ಹೇಗೆ ಮಾಡಿದಳು? ತನ್ನ ಕ್ರೌರ್ಯವನ್ನು ಕಳೆದುಕೊಂಡು ಕುರಿಮರಿಯಂತೆ ವಿಧೇಯನಾಗಲು ಕಾರಣವಾದ ಅವನ ಚಿಕ್ಕಪ್ಪನಿಗೆ ಏನಾಯಿತು? ಈ ಮಗು ತನ್ನ ಯಜಮಾನನನ್ನು ತನ್ನ ಮೇಲಧಿಕಾರಿಯನ್ನಾಗಿ ಮಾಡುವ ಯಾವ ವಿಚಿತ್ರ ಶಕ್ತಿಯನ್ನು ಬಳಸಿತು? ಈ ಮತ್ತು ಇತರ ರೀತಿಯ ಪ್ರಶ್ನೆಗಳು ಡಾರ್ಬಿಯ ಮನಸ್ಸಿನಲ್ಲಿ ಹೊಳೆದವು, ಆದರೆ ವರ್ಷಗಳ ನಂತರ ಅವರು ನನಗೆ ಕಥೆಯನ್ನು ಹೇಳುವವರೆಗೂ ಉತ್ತರವನ್ನು ಕಂಡುಹಿಡಿಯಲಿಲ್ಲ. ವಿಚಿತ್ರವೆಂದರೆ, ಈ ಅಸಾಮಾನ್ಯ ಅನುಭವದ ಕಥೆಯನ್ನು ಹಳೆಯ ಗಿರಣಿಯಲ್ಲಿ, ಚಿಕ್ಕಪ್ಪ ತನ್ನ ಚಾವಟಿಯನ್ನು ತೆಗೆದುಕೊಂಡ ಸ್ಥಳದಲ್ಲಿಯೇ ಲೇಖಕನಿಗೆ ಹೇಳಲಾಯಿತು. ವಿಚಿತ್ರವೆಂದರೆ, ಅವರು ಅಜ್ಞಾನ, ಅನಕ್ಷರಸ್ಥ ಬಣ್ಣದ ಮಗುವಿಗೆ ಬುದ್ಧಿವಂತ ಮನುಷ್ಯನನ್ನು ಜಯಿಸಲು ಅನುವು ಮಾಡಿಕೊಡುವ ಶಕ್ತಿಯ ಅಧ್ಯಯನಕ್ಕೆ ಸುಮಾರು 1/4 ಶತಮಾನದಷ್ಟು ಸಮಯವನ್ನು ಮೀಸಲಿಟ್ಟಿದ್ದರು. ನಾವು ಆ ಮುಸುಕಿನ ಹಳೆಯ ಗಿರಣಿಯಲ್ಲಿ ನಿಂತಿದ್ದಾಗ, ಶ್ರೀ ಡಾರ್ಬಿ ಅಸಾಮಾನ್ಯ ವಿಜಯದ ಕಥೆಯನ್ನು ಪುನರಾವರ್ತಿಸಿದರು ಮತ್ತು, ಇದರಿಂದ ನೀವು ಏನು ಮಾಡುತ್ತೀರಿ? ಆ ಮಗು ಯಾವ ವಿಚಿತ್ರ ಶಕ್ತಿಯನ್ನು ಬಳಸಿದೆ, ಅದು ನನ್ನ ಚಿಕ್ಕಪ್ಪನನ್ನು ಸಂಪೂರ್ಣವಾಗಿ ಹೊಡೆದಿದೆ ಎಂದು ಕೇಳುವ ಮೂಲಕ ಮುಗಿಸಿದರು. ಅವರ ಪ್ರಶ್ನೆಗೆ ಉತ್ತರವನ್ನು ಈ ಪುಸ್ತಕದಲ್ಲಿ ವಿವರಿಸಿದ ತತ್ವಗಳಲ್ಲಿ ಕಾಣಬಹುದು. ಉತ್ತರವು ಪೂರ್ಣ ಮತ್ತು ಪೂರ್ಣವಾಗಿದೆ. ಇದು ಯಾರಾದರೂ ಅರ್ಥಮಾಡಿಕೊಳ್ಳಲು ಮತ್ತು ಚಿಕ್ಕ ಮಗು ಆಕಸ್ಮಿಕವಾಗಿ ಎಡವಿ ಬಿದ್ದ ಅದೇ ಬಲವನ್ನು ಅನ್ವಯಿಸಲು ಸಾಕಷ್ಟು ವಿವರಗಳು ಮತ್ತು ಸೂಚನೆಗಳನ್ನು ಒಳಗೊಂಡಿದೆ. ನಿಮ್ಮ ಮನಸ್ಸನ್ನು ಜಾಗರೂಕರಾಗಿರಿ ಮತ್ತು ಮಗುವಿನ ರಕ್ಷಣೆಗೆ ಯಾವ ವಿಚಿತ್ರ ಶಕ್ತಿ ಬಂದಿದೆ ಎಂಬುದನ್ನು ನೀವು ನಿಖರವಾಗಿ ಗಮನಿಸುತ್ತೀರಿ. ಮುಂದಿನ ಅಧ್ಯಾಯದಲ್ಲಿ ಈ ಶಕ್ತಿಯ ಒಂದು ನೋಟವನ್ನು ನೀವು ಹಿಡಿಯುತ್ತೀರಿ. ಪುಸ್ತಕದಲ್ಲಿ ಎಲ್ಲೋ ನಿಮ್ಮ ಗ್ರಹಣ ಶಕ್ತಿಗಳನ್ನು ಚುರುಕುಗೊಳಿಸುವ ಕಲ್ಪನೆಯನ್ನು ನೀವು ಕಾಣಬಹುದು, ಮತ್ತು ನಿಮ್ಮ ಸ್ವಂತ ಲಾಭಕ್ಕಾಗಿ ನಿಮ್ಮ ಆಜ್ಞೆಯಲ್ಲಿ ಇರಿಸಿ, ಇದೇ ಎದುರಿಸಲಾಗದ ಶಕ್ತಿ. ಈ ಶಕ್ತಿಯ ಅರಿವು ನಿಮಗೆ ಮೊದಲ ಅಧ್ಯಾಯದಲ್ಲಿ ಬರಬಹುದು ಅಥವಾ ನಂತರದ ಕೆಲವು ಅಧ್ಯಾಯದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಮಿಂಚಬಹುದು.
ಇದು ಒಂದೇ ಕಲ್ಪನೆಯ ರೂಪದಲ್ಲಿ ಬರಬಹುದು, ಅಥವಾ ಇದು ಯೋಜನೆ ಅಥವಾ ಉದ್ದೇಶದ ಸ್ವರೂಪದಲ್ಲಿ ಬರಬಹುದು. ಮತ್ತೊಮ್ಮೆ, ಇದು ನಿಮ್ಮ ಹಿಂದಿನ ವೈಫಲ್ಯ ಅಥವಾ ಸೋಲಿನ ಅನುಭವಗಳಿಗೆ ಹಿಂತಿರುಗಲು ಕಾರಣವಾಗಬಹುದು ಮತ್ತು ಸೋಲಿನ ಮೂಲಕ ನೀವು ಕಳೆದುಕೊಂಡಿದ್ದನ್ನೆಲ್ಲ ಮರಳಿ ಪಡೆಯುವ ಕೆಲವು ಪಾಠವನ್ನು ಮೇಲ್ಮೈಗೆ ತರಬಹುದು. ಪುಟ್ಟ ಬಣ್ಣದ ಮಗು ತಿಳಿಯದೆ ಬಳಸಿದ ಶಕ್ತಿಯನ್ನು ನಾನು ಶ್ರೀ. ಡಾರ್ಬಿಗೆ ವಿವರಿಸಿದ ನಂತರ, ಅವರು ತಮ್ಮ 30 ವರ್ಷಗಳ ಜೀವ ವಿಮಾ ಮಾರಾಟಗಾರನ ಅನುಭವವನ್ನು ತ್ವರಿತವಾಗಿ ಮರುಪಡೆದುಕೊಂಡರು ಮತ್ತು ಆ ಕ್ಷೇತ್ರದಲ್ಲಿ ಅವರ ಯಶಸ್ಸಿಗೆ ಯಾವುದೇ ಸಣ್ಣ ಮಟ್ಟದಲ್ಲಿ ಕಾರಣವೆಂದು ನಾನು ಒಪ್ಪಿಕೊಂಡರು. ಮಗುವಿನಿಂದ ಅವನು ಕಲಿತ ಪಾಠ. ಶ್ರೀ. ಡಾರ್ಬಿ ಗಮನ ಸೆಳೆದರು, ಪ್ರತಿ ಬಾರಿಯೂ ಒಬ್ಬ ನಿರೀಕ್ಷೆಯು ಕೊಂಡುಕೊಳ್ಳದೆ, ನನಗೆ ತಲೆಬಾಗಲು ಪ್ರಯತ್ನಿಸಿದಾಗ, ಹಳೆಯ ಗಿರಣಿಯಲ್ಲಿ ಆ ಮಗು ನಿಂತಿರುವುದನ್ನು ನಾನು ನೋಡಿದೆ, ಅವಳ ದೊಡ್ಡ ಕಣ್ಣುಗಳು ಧಿಕ್ಕರಿಸುವಂತೆ ಹೊಳೆಯುತ್ತಿದೆ, ಮತ್ತು ನಾನು ಇದನ್ನು ಮಾಡಬೇಕಾಗಿದೆ. ಮಾರಾಟ, ನಾನು ಮಾಡಿದ ಎಲ್ಲಾ ಮಾರಾಟಗಳ ಉತ್ತಮ ಭಾಗವನ್ನು ಜನರು ಇಲ್ಲ ಎಂದು ಹೇಳಿದ ನಂತರ ಮಾಡಲಾಯಿತು. ಕೇವಲ 3 ಅಡಿಯಷ್ಟು ಚಿನ್ನವನ್ನು ನಿಲ್ಲಿಸಿದ ತನ್ನ ತಪ್ಪನ್ನು ಅವರು ನೆನಪಿಸಿಕೊಂಡರು, ಆದರೆ, ಅವರು ಹೇಳಿದರು, ಆ ಅನುಭವವು ಮರೆಮಾಚುವಲ್ಲಿ ಒಂದು ಆಶೀರ್ವಾದವಾಗಿದೆ. ಇದು ನನಗೆ ಎಷ್ಟೇ ಕಷ್ಟವಾದರೂ ಮುಂದುವರಿಯುವುದನ್ನು ಕಲಿಸಿತು. ನಾನು ಯಾವುದರಲ್ಲಿಯೂ ಯಶಸ್ವಿಯಾಗುವ ಮೊದಲು ನಾನು ಕಲಿಯಬೇಕಾದ ಪಾಠ. ಶ್ರೀ ಡಾರ್ಬಿ ಮತ್ತು ಅವರ ಚಿಕ್ಕಪ್ಪನ ಈ ಕತೆ, ಬಣ್ಣದ ಮಗು ಮತ್ತು ಚಿನ್ನದ ಗಣಿ, ಜೀವ ವಿಮೆಯನ್ನು ಮಾರಾಟ ಮಾಡುವ ಮೂಲಕ ತಮ್ಮ ಜೀವನವನ್ನು ನಡೆಸುವ ನೂರಾರು ಪುರುಷರು ನಿಸ್ಸಂದೇಹವಾಗಿ ಓದುತ್ತಾರೆ ಮತ್ತು ಈ ಎಲ್ಲರಿಗೂ ಡಾರ್ಬಿ ಎಂಬ ಸಲಹೆಯನ್ನು ನೀಡಲು ಲೇಖಕರು ಬಯಸುತ್ತಾರೆ. ಈ 2 ಅನುಭವಗಳಿಗೆ ಪ್ರತಿ ವರ್ಷ $1 ಮಿಲಿಯನ್ ಹೆಚ್ಚು ಜೀವ ವಿಮೆಯನ್ನು ಮಾರಾಟ ಮಾಡುವ ಅವನ ಸಾಮರ್ಥ್ಯಕ್ಕೆ ಬದ್ಧನಾಗಿರುತ್ತಾನೆ. ಜೀವನವು ವಿಚಿತ್ರವಾಗಿದೆ ಮತ್ತು ಆಗಾಗ್ಗೆ ಅಸಂಬದ್ಧವಾಗಿದೆ. ಯಶಸ್ಸು ಮತ್ತು ವೈಫಲ್ಯಗಳೆರಡೂ ಸರಳ ಅನುಭವಗಳಲ್ಲಿ ಬೇರುಗಳನ್ನು ಹೊಂದಿವೆ. ಮಿಸ್ಟರ್ ಡಾರ್ಬಿಯವರ ಅನುಭವಗಳು ಸಾಮಾನ್ಯ ಮತ್ತು ಸಾಕಷ್ಟು ಸರಳವಾಗಿದ್ದವು, ಆದರೂ ಅವರು ಜೀವನದಲ್ಲಿ ಅವರ ಹಣೆಬರಹಕ್ಕೆ ಉತ್ತರವನ್ನು ಹೊಂದಿದ್ದರು, ಆದ್ದರಿಂದ ಅವರು ಜೀವನದಂತೆಯೇ, ಅವರಿಗೆ, ಪ್ರಮುಖರಾಗಿದ್ದರು. ಈ 2 ನಾಟಕೀಯ ಅನುಭವಗಳಿಂದ ಅವನು ಲಾಭ ಗಳಿಸಿದನು, ಏಕೆಂದರೆ ಅವನು ಅವುಗಳನ್ನು ವಿಶ್ಲೇಷಿಸಿದನು ಮತ್ತು ಅವರು ಕಲಿಸಿದ ಪಾಠವನ್ನು ಕಂಡುಕೊಂಡನು. ಆದರೆ ಯಶಸ್ಸಿಗೆ ಕಾರಣವಾಗಬಹುದಾದ ಜ್ಞಾನದ ಹುಡುಕಾಟದಲ್ಲಿ ವೈಫಲ್ಯವನ್ನು ಅಧ್ಯಯನ ಮಾಡುವ ಸಮಯ ಅಥವಾ ಒಲವು ಇಲ್ಲದ ಮನುಷ್ಯನ ಬಗ್ಗೆ ಏನು? ಸೋಲನ್ನು ಅವಕಾಶಕ್ಕೆ ಮೆಟ್ಟಿಲುಗಳನ್ನಾಗಿ ಪರಿವರ್ತಿಸುವ ಕಲೆಯನ್ನು ಎಲ್ಲಿ, ಹೇಗೆ ಕಲಿಯಬೇಕು? ಈ ಪ್ರಶ್ನೆಗಳಿಗೆ ಉತ್ತರವಾಗಿ, ಈ ಪುಸ್ತಕವನ್ನು ಬರೆಯಲಾಗಿದೆ. ಉತ್ತರವು 13 ತತ್ವಗಳ ವಿವರಣೆಯನ್ನು ಕೇಳುತ್ತದೆ, ಆದರೆ ನೆನಪಿಡಿ, ನೀವು ಓದುತ್ತಿರುವಾಗ, ಜೀವನದ ವಿಚಿತ್ರತೆಯ ಬಗ್ಗೆ ಯೋಚಿಸಲು ಕಾರಣವಾದ ಪ್ರಶ್ನೆಗಳಿಗೆ ನೀವು ಹುಡುಕುತ್ತಿರುವ ಉತ್ತರವನ್ನು ನಿಮ್ಮ ಮನಸ್ಸಿನಲ್ಲಿ ಕಾಣಬಹುದು. ಅಧ್ಯಾಯ 1. A4 ಮುಂದುವರೆಯುತ್ತದೆ.